Pantaloon Saima, Best Child Actor category. Mr. Balu Chaudhary, Chairman of Big C, and Sanjana Galrani. Baby Shlanga. ಏನಾದರೂ ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶ್ಲಾಘ ಸಾಯಿಗ್ರಾಮ. ನನಗೆ ಈ ಅವಾರ್ಡ್ ಬಂದಿದ್ದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ಸ್ ಟು ಸೈಮಾ, ಥ್ಯಾಂಕ್ಸ್ ಟು ಅಪ್ಪು ಸರ್, ಥ್ಯಾಂಕ್ಸ್ ಟು ರಾಜ್ಕುಮಾರ್ ಸರ್, ಥ್ಯಾಂಕ್ಸ್ ಟು ರವಿ ಬಸ್ರು ಸರ್, ಥ್ಯಾಂಕ್ ಯು ಮಮ್ಮಿ ಡ್ಯಾಡಿ. ಹಾಗೆ ನಂಗೆ ಸಪೋರ್ಟ್ ಮಾಡಿದ ನಮ್ಮ ಟೀಮಿನವರಿಗೆ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್. ಎಲ್ರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಅಮ್ಮ, ನಾನಮ್ಮ ರಾಧ ಕರಿತಿದ್ದೀನಿ. ನನಗೆ ಮದುವೆ ಮಾಡಿಸಮ್ಮ. ತುಂಬ ವರ್ಷ ಆಗೋಯ್ತಮ್ಮ. ಬಾರಮ್ಮ. ಯಾಕಮ್ಮ ಬರಲ್ವಾ? ನಾನೇ ಬರ್ತೀನಿ. ನೀನು ಬರಲ್ಲ ಅಂದರೆ ನಾನೇ ಬರ್ತೀನಿ. ನಪ್ಪಡ್ರ எனக்கு மோட்ச கொடுத்த நப்படுற. இதுக்காக இத்தனை வருஷம் நான் காத்திருந்தேன். குடுக்குறியா சொல்லா. ನ್ಯೂ ಮೂವಿ. ಅಪ್ಪ, ಮಕ್ಕಳು ಬೆಳೀತಾ ಇದ್ದಂಗೆ ಬುದ್ಧಿ ಎಳಿತಿದ್ದದ್ದು ಬಿಟ್ಟು ಅವ್ರು ಹೇಳಿದ್ದಕ್ಕೆಲ್ಲ ತಾಳ ಹಾಕ್ತಕ್ಕೊಡ್ರೆ 35 ವರ್ಷಕ್ಕಲ್ಲ ಅಪ್ಪ, 57 ಮದುವೆ ಆಗಲ್ಲ. 14 ವರ್ಷದಿಂದ ನೋಡ್ತಾ ಇದ್ದೀನಿ. ನಿಮ್ಮ ಮಗಳಿಗೆ ಗಂಡನೂ ಬೇಕು, ಮನೇಲೊಬ್ಬ ಅಳಿಯನೂ ಬೇಕು. ಹುಡುಗ ನೋಡಕ್ಕೆ ಬಂದರು ಅವನು ಹಾಗಿದ್ದಾನೆ, ಹೀಗಿದ್ದಾನೆ, ಕಪ್ಪಗಿದ್ದಾನೆ, ತೆಳ್ಳಗಿದ್ದಾನೆ, ಸಂಬಳ ಕಂಬಿಸುವಂಥ ಮನೆ ಇಲ್ಲ. ಅದೇ ಹಾಗಿಲ್ಲ ಹೀಗಿಲ್ಲ ಅಂತ ನೆಪ ಮಾಡಿಕೊಂಡು ಬರೀ ಎಲ್ಲ ಹುಡುಗರನ್ನು ರಿಜೆಕ್ಟ್ ಮಾಡ್ತಾ ಹೋದರೆ ಮದುವೆ ಆಗತ್ತಾ? ಏಯ್, ನಿಮ್ಗಳಿಗೆ ಡ್ರೀಮ್ ಬಾಯ್ ಸಿಗೋದು ಡ್ರೀಮಲ್ಲಿ ಮಾತ್ರ. ನೀವು ಹೇಳಿದ ಎಲ್ಲ ಕ್ವಾಲಿಟಿ ಇರೋನು ನಿಮ್ಮನ್ನೇ ಯಾಕೆ ಮದುವೆ ಆಗ್ತಾನೆ? ಅವನಿಗೂ ಒಂದು ಮದುವೆ ಆಗಲು ಆ ಥರ ಇರಬೇಕು, ಈ ಥರ ಇರಬೇಕು ಅಂತ ಇರಲ್ವಾ? ಲೈಫಲ್ಲಿ ರಿಯಾಲಿಟಿ ಅನ್ನೋದು ಒಂದಿದೆ, ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಲೈಫೆಲ್ಲ ಹಿಂಗೆ ಇರ್ತೀರ. ಅಪ್ಪ, ಎಷ್ಟೇ ಹಣ ಇದ್ರೂ ಋಣದಷ್ಟು ಮಾತ್ರ ಸುಖ ಅಂತೆ. ಇಷ್ಟೆಲ್ಲ ಯೋಚನೆ ಮಾಡೋ ನೀವು ನಿಮ್ಮ ಮಗಳಿಗೆ ಒಳ್ಳೆ ಗುಣ ಇರೋ ಗಂಡ್ಬೇಕಂತ ಮರ್ತೇ ಬಿಟ್ರಲ್ಲಪ್ಪ. ನನ್ನಿಂದ ಯಾರಿಗೂ ತೊಂದರೆ ಆಗೋದು ಬೇಡ. ನಾನಿನ್ನು ಬರ್ತೀನಿ. Big C Best Debutant Director Award. Saima Award for Big C Best Debutant Director Kannada ಹೋಗುತ್ತೆ ತರುಣ್ ಸುಧೀರ್ ಅವರಿಗೆ ಚೌಕಾಗೋಸ್ಕರ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಸೈಮಾಗೆ ಥ್ಯಾಂಕ್ಸ್ ಹೇಳ್ತೀನಿ. ಡೆಬ್ಯೂ ಡೈರೆಕ್ಟರ್. ಆ್ಯಕ್ಚುಲಿ ಒಬ್ಬ ಡೈರೆಕ್ಟರ್ಗೆ ಪ್ರತಿ ವರ್ಷನೂ ಟ್ರೈ ಮಾಡ್ಬೋದು ಬೆಸ್ಟ್ ಡೈರೆಕ್ಟರ್ ಒಂದು ಅವಾರ್ಡ್ ಸಿಗಲಿ ಅನ್ನೋದಕ್ಕೋಸ್ಕರ, ಅಥವಾ ಪ್ರತಿ ವರ್ಷನೂ ಹಿ ಕ್ಯಾನ್ ಟ್ರೈ ಫಾರ್ ಅ ಬೆಸ್ಟ್ ಅವಾರ್ಡ್. ಬಟ್ ಡೆಬ್ಯೂಟೆಂಟ್ ಅಂತ ಅಂದ್ಬಿಟ್ಟು ಒಂದೇ ಸತಿ ಸಿಗೋದು ಆಪರ್ಚುನಿಟಿನೇ ಒಂದು ಸತಿ ಇರುತ್ತೆ. ಸೊ ಆ ಥರ ಒಂದು ಆಪರ್ಚುನಿಟಿ ನನಗೆ ಸಿಕ್ಕಿ ಆ ಫಸ್ಟ್ ಫಿಲಮ್ಗೆ ಒಂದು ಡೆಬ್ಯೂ ಡೈರೆಕ್ಟರ್ ಅಂತ ಸಿಕ್ಕಿದ್ದಕ್ಕೆ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಸೈಮಾಗೆ ಥ್ಯಾಂಕ್ಸ್ ಹೇಳ್ತೀನಿ. ಸೇಮ್ ಇವಾಗ ಅರ್ಜುನ್ ಡೈರೆಕ್ಟ್ರು ಅದೇ ಮಾತು ಹೇಳಿದ್ರು, ನಾನು ಅದೇ ಹೇಳ್ತೀನಿ. ಒಬ್ಬ ಡೆಬ್ಯೂ ಡೈರೆಕ್ಟರ್ಗೆ ತುಂಬ ಇಂಪಾರ್ಟೆಂಟ್ ಆಗೋದು ಪ್ರೊಡ್ಯೂಸರ್. ಸೊ ಅವನನ್ನು ನಂಬಿ, ಒಬ್ಬ ಡೈರೆಕ್ಟರ್ ಹಿಟ್ ಆದಮೇಲೆ ಅವನು ನಂಬಿ ದುಡ್ಡು ಹಾಕೋರು ತುಂಬ ಜನ ಸಿಗ್ತಾರೆ. ಆದರೆ ಫಸ್ಟ್ ಅವನನ್ನು ನಂಬಿ ಒಬ್ಬ ಪ್ರೊಡ್ಯೂಸರ್ ಬರಬೇಕು. ಸೊ ನಾನು ಈ ಸಿನಿಮಾ ಕೊಟ್ಟಂಥ ದಿ ಲೆಜೆಂಡ್ರಿ ದ್ವಾರ್ಕೀಸ್ ಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಅವ್ರ ಬ್ಯಾನರ್ನ 50ನೇ ಸಿನಿಮಾ ಆಗಿತ್ತು. ಅವರು ಮೇಯರ್ ಮುತ್ತಣ್ಣಯಿಂದ ಹಿಡಿದು ಭಾಳ ದೊಡ್ಡ ಸಿನಿಮಾಗಳು, ದೊಡ್ಡ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡಿದರು. 50ನೇ ಸಿನಿಮಾ ನನ್ನಂಥ ಒಬ್ಬ ಹೊಸಬನ್ನ ನಂಬಿ ಒಂದು ಬೆಂಚ್ ಮಾರ್ಕ್ ಸಿನಿಮಾನ ನನ್ನ ಕೈಯಲ್ಲಿ ಒಪ್ಸಿದ್ರು. ಸೊ ಆ ಸಿನಿಮಾಗೆ ನಾನು ತಕ್ಕ ಮಟ್ಟಿಗೆ ನಾನು ನ್ಯಾಯ ಸಲ್ಲಿಸಿನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಯೋಗಿ ಸರ್ ಆ್ಯಂಡ್ ದ್ವಾರ್ಕೀಸ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಒಬ್ಬ ಡೈರೆಕ್ಟರ್ ಇವತ್ತಿಲ್ಲಿ ನಿಂತ್ಕೊಂಡು ಈ ಅವಾರ್ಡ್ ಇಟ್ಕೊಂಡಿದ್ದಾನೆ ಅಂದರೆ ಇದ್ರ ಹಿಂದೆ ಕೆಲಸ ಮಾಡಿದಂಥ ಬಹುಶಃ ನನ್ನ ಆಲ್ಮೋಸ್ಟ್ ಒಂದು 80-85 ಡಿಪಾರ್ಟ್ಮೆಂಟ್ಸ್ ಏನಿದೆ ಅಷ್ಟು ಟೆಕ್ನಿಷಿಯನ್ಸ್ ಸೇರಿ ಮಾಡಿದ್ದಕ್ಕೆ ಇವತ್ತು ನಾನು ಈ ಅವಾರ್ಡ್ ಇಟ್ಕೊಂಡು ನಿಂತಿದ್ದೀನಿ. ಸೊ ಅಷ್ಟು ಕ್ರೆಡಿಟು ನನ್ನ ಟೆಕ್ನಿಷಿಯನ್ಸ್ಗೆ ಮತ್ತು ನನ್ನ ಆ್ಯಕ್ಟರ್ಸ್ಗೆ ಕೊಡೋಕ್ಕೆ ಇಷ್ಟಪಡ್ತೀನಿ.
ಸೊ ಒನ್ಸ್ ಅಗೇನ್ ಸೈಮಾದವ್ರಿಗೆ ಈ ನನಗೆ ಅವಾರ್ಡ್ ನನಗೆ ಕೊಟ್ಟಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು.